ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಹಣ್ಮಂತ್ ದೇಶ್ಮುಖ್. ಮೊದಲಿಗೆ ಮುಖ್ಯಾಂಶಗಳು. ಸಾರ್ವಜನಿಕರಿಗೆ ಶ್ರವಣ ಸೇವೆಗಳ ಸೌಲಭ್ಯ ಒದಗಿಸುವಲ್ಲಿ ನಾವೆಲ್ಲರೂ ಕೈಜೋಡಿಸೋಣ. ಡಾಕ್ಟರ್ ಜ್ಞಾನೇಶ್ವರ್ ನಿರಗುಡೆ. ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣದಿಂದ ದುಷ್ಟಶಕ್ತಿಗಳಿಗೆ ಕುಮ್ಮಕ್ಕು. ಶಾಸಕ ಶೈಲೇಂದ್ರ ಬೆಲ್ದಾಳೆ ಆಕ್ರೋಶ. ಪಕ್ಷದ ಲಾಭಾರ್ಥಿ ಸಂಪರ್ಕ ಅಭಿಯಾನ. ಕೇಂದ್ರ ಸರ್ಕಾರದ ಫಲಾನುಭವಿಗಳ ಮನೆಗೆ ಭೇಟಿ ನೀಡಿದ ಶಾಸಕ ಪ್ರಭು ಚವ್ಹಾಣ್. ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಶ್ರವಣ ಸೇವೆಗಳ ಸೌಲಭ್ಯವನ್ನ ಒದಗಿಸುವಲ್ಲಿ ನಾವೆಲ್ಲರೂ ಕೈಜೋಡಿಸೋಣ. ನಮ್ಮ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 25 ಯಶಸ್ವಿ ಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆಗಳು ಮಾಡಲಾಗಿದ್ದು ರಾಜ್ಯದಲ್ಲಿ 2ನೇ ಸ್ಥಾನ ಪಡೆದಿದ್ದೇವೆ. 5 ವರ್ಷದೊಳಗೆ ಶ್ರವಣ ದೋಷ ಹೊಂದಿರುವ ಮಕ್ಕಳ ಶ್ರವಣ ಪರೀಕ್ಷೆ ಮಾಡಿಸಿ ಪತ್ತೆ ಹಚ್ಚಿದಲ್ಲಿ ಸೂಕ್ತ ಚಿಕಿತ್ಸೆ ನೀಡಬಹುದು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಜ್ಞಾನೇಶ್ವರ್ ನಿರಗುಡೆ ಹೇಳಿದರು. ಅವರು ಬುಧವಾರ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ವಿಶ್ವ ಶ್ರವಣ ದಿನ ನಿಮಿತ್ತ ಮನಸ್ಥಿತಿಗಳನ್ನ ಬದಲಾಯಿಸುವುದು, ಎಲ್ಲರಿಗೂ ಶ್ರವಣ ಮತ್ತು ಶ್ರವಣ ಆರೈಕೆ ಸೇವೆಗಳನ್ನ ಸಾಫಲ್ಯಗೊಳಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ NPPCD ಕಾರ್ಯಕ್ರಮದ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ಡಾಕ್ಟರ್ ದಿಲೀಪ್ ಡೋಗ್ರೆ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು, NPPCD ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳು ಪ್ರಾಸ್ತಾವಿಕ ಮಾತನಾಡಿದರು. ಡಾಕ್ಟರ್ ನಿಶಾ ಕೌರ್ ENT ತಜ್ಞರು ಕಾರ್ಯಕ್ರಮದ ಕುರಿತು ಸುದೀರ್ಘವಾಗಿ ಮಾತನಾಡಿದರು. ಗುರುನಾನಕ್ ದೇವ್ ಶಾಲೆಯಲ್ಲಿ NPPCD ಕಾರ್ಯಕ್ರಮದ ಬಗ್ಗೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಸರ್ಟಿಫಿಕೇಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮಹೇಶ್ ಬಿರಾದರ್, ಡಾಕ್ಟರ್ ಸಮಂತ್ ಕಣಜಿಕರ್, ENT ವಿಭಾಗದ ಮುಖ್ಯಸ್ಥರು ಪುನೀತ್ ಸಿಂಗ್, ಕಾರ್ಯದರ್ಶಿಗಳು GND ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಡಾಕ್ಟರ್ ಧನಂಜಯ GND ಇಂಜಿನಿಯರಿಂಗ್ ಕಾಲೇಜ್ ಬೀದರ್, ಡಾಕ್ಟರ್ ರವಿ ಉದಗಿರೆ ENT ತಜ್ಞರು ಬ್ರೀಮ್ಸ್, ಡಾಕ್ಟರ್ ವೆಂಕಟರಮಣ ಆಡಿಯೋಲಾಜಿಸ್ಟ್ ಬಿಲಾಲ್, ಸೋಹೆಲ್, ಶಾಲುಬಾಯಿ ಸೇರಿದಂತೆ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರು. ನಮ್ಮ ಎಲ್ಲ ಕಡೆ 1 ಲಕ್ಷ ಜನಕ್ಕೆ 291 ಜನ ಏನಂದ್ರೆ 0 to 6 years ಅಂದ್ರೆ ಹುಟ್ಟಿದಿಂದ 6 ವರ್ಷ ತನಕ ಮಕ್ಕಳಿಗೆ ಕೇಳಿಸದ ಶ್ರವಣ ದೋಷ, ಕೇಳಕ್ಕೆ ಶಕ್ತಿ ಇರೋದಿಲ್ಲ ಅಂದ್ರೆ ಕೇಳಕ್ಕೆ ಅವರಿಗೆ ಬ್ರೈನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅಥವಾ ಕಿವಿಯಲ್ಲಿ ಪ್ರಾಬ್ಲಮ್ ಇರುತ್ತೆ. 1 ಲಕ್ಷದಲ್ಲಿ 291ಗೆ ಅಂದ್ರೆ ನಮ್ಮ ಜಿಲ್ಲೆಯ ಪಾಪ್ಯುಲೇಷನ್ 18 ಲಕ್ಷ. ನಾವು ಸ್ಕ್ರೀನ್ ಮಾಡಬೇಕಾಗಿರೋದು 5,238 ಮಕ್ಕಳು ಇದಾವೆ. ಆತರ ನೋಡಿ ದೇವರ ಸೃಷ್ಟಿ ಹೆಂಗ್ ಮಾಡಿದಾನಂತ. ಪ್ರತಿಯೊಂದಕ್ಕೆ ನಮಗೆ, ಪ್ರತಿಯೊಂದು ಪ್ರಾಣಿಗೆ ಆಗ್ಲಿ, ಪ್ರತಿಯೊಂದು ಜೀವಕ್ಕಾಗಿ ಒಬ್ಬರಿಗೆ ಕಮ್ಯುನಿಕೇಶನ್ ಮಾಡಕ್ಕೆ ಶಬ್ದ ಕೊಟ್ಟಿದ್ದಾನೆ. ಶಬ್ದ ಪರಿಸ್ಪೇಷನ್ ಮಾಡಬೇಕಾದ್ರೆ ಒಂದು ಕಿವಿ ಕೊಟ್ಟಿದ್ದಾನೆ. ಆ ಕೇಳಿದ ಮೇಲೆ ನಾವು ಯಾವ ಪ್ರತಿಕ್ರಿಯೆ ಕೊಡಬೇಕು ಅಂತ ಬ್ರೈನ್ ಕೊಟ್ಟಿದ್ದಾನೆ. ಆ ಬ್ರೈನ್ ಅಲ್ಲಿ ಏನು ಪ್ರೊಸೆಸ್ ಮಾಡಿಬಿಟ್ಟು ನಾವು ಯಾವ ತರ ರಿಯಾಕ್ಟ್ ಮಾಡ್ಬೇಕಂತ ಬಾಯಿ ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ನೋಡ್ ಮಾಡಕ್ಕೆ ನಮಗೆ ಶಕ್ತಿ ಕೊಟ್ಟಿದ್ದಾನೆ. ನಾವು ಯೋಚನೆ ಮಾಡ್ಬೇಕು, ಒಂದು ಮಗುಗೆ ಕೇಳು ಬರೋದಿಲ್ಲ ಅಂದ್ರೆ ಅವ್ರಿಗೆ ಮಾತಾಡಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಶಬ್ದನೇ ಗೊತ್ತಿರೋದಿಲ್ಲ, ಶಬ್ದ ಹೆಂಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಶಬ್ದ ಗೊತ್ತಿಲ್ಲ ಅಂದ್ರೆ ಏನ್ ಮಾತಾಡ್ಬೇಕು ಅವ್ರಿಗೆ ಗೊತ್ತಾಗೋದಿಲ್ಲ. ಏನ್ ಮಾತಾಡಕ್ಬೇಕ್ರೆ ಅವನ ಜೀವನದಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾರಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಈ ಕಾಂಪಿಟೇಟಿವ್ ಯುಗದಲ್ಲಿ ಒಂದು ಮಗು ಕೇಳಿ ಬರ್ತಾ ಇಲ್ಲ ಅಂದ್ರೆ ಮಾತಾಡಕ್ ಬರ್ತಾರೆ, ಸಮಾಜದಲ್ಲಿ ಯಾವ ತರ ಬಾಳಬೇಕಂತ. ಇದು ನಮ್ಮ ಬರೀ ಒಂದು ಇಲಾಖೆದಿಲ್ಲ, ಪ್ರತಿಯೊಂದು ನಾಗರಿಕ ಜವಾಬ್ದಾರಿ ಇದೆ, ಪ್ರತಿಯೊಂದು ತಾಯಿ ತಂದೆಯದು ಜವಾಬ್ದಾರಿ ಇದೆ, ಪ್ರತಿಯೊಂದು ಸಮಾಜ ಸೇವಕ ಜವಾಬ್ದಾರಿ ಇದೆ. ಅಂತ ಮಕ್ಕಳನ್ನ ನಮಗೆಲ್ಲರ ಕಂಡು ಬಂದ್ರೆ ನಮ್ಮ ಮುಖಾಂತರ, ನಿಮ್ಮ ಮುಖಾಂತರ, NGOs ಮುಖಾಂತರ ನಾವು ಐಡೆಂಟಿಫೈ ಮಾಡಿಬಿಟ್ಟು ಆದಷ್ಟು 6 ವರ್ಷ ಒಳಗಾಗಿ ಸ್ಕ್ರೀನಿಂಗ್ ಮಾಡಿಬಿಟ್ಟು ನಾವು ಏನಾದ್ರು ಥೆರಪಿ ಮಾಡಿಬಿಟ್ಟು ಸರ್ಜರಿ ಪ್ರಿಫರ್ ಮಾಡಿದ್ರೆ ನಾವು ಒಬ್ಬರಿಗೆ ಜೀವದಾನ ಕೊಟ್ಬಿಟ್ಟು, ಎಲ್ಲಕ್ಕಿಂತ ದೊಡ್ಡದೇನೋ ಅಂದ್ರೆ ಅವರಿಗೆ ನಾವೇನು ಅಂಗದಾನ ಅಂತ ಹೇಳ್ತೀವಿ ನಾವು. ಇದು ಎಲ್ಲ ಕಾಸ್ಟ್ ರೇಟು ಅಂಗದಾನಗಳು ಕೊಡೋದು, ವಿದ್ಯಾದಾನ ಕೊಡೋದು, ಅನ್ನದಾನ ಕೊಡೋದು, ಇವು ದಾನಗಳು, ಕನ್ಯಾದಾನ ಕೊಡೋದು, ಈ ಎಲ್ಲಾ ಜಗತ್ತಲ್ಲಿ ಸ್ಟ್ರೇಟ್ ದಾನಗಳು. ನಾವು ಈ ತರ ಏನಾರ ಮಾಡಿದ್ರೆ ನಾವು ಪುಣ್ಯ ಕೆಲಸ ಮಾಡಿ ನಾವು ಬದುಕಿದ್ದಕ್ಕೆ ನಮಗೆ ಸಾರ್ಥಕ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲರದು ನಾವು ಒಂದು WHO ಘೋಷಣೆ ವಾಕ್ಯ ತಗೊಂಡು ನಾವೆಲ್ಲರೂ ಸೊಸೈಟಿಯಲ್ಲಿ ನಾವು ಮುಂದುವರಿಸೋಣ ಅಂತ. ಏನಂದ್ರೆ ಮನಸ್ಥಿತಿಯನ್ನು ನಾವು ಬದಲಾಯಿಸೋಣ. ನಮ್ಮ ಮನಸ್ಥಿತಿ ಅಂದ್ರೆ ನಾವು ಬದಲಾಯಿಸ್ಬೇಕು. ಅವ್ರಿಗಾಗಿದೆಯಪ್ಪ ನನಗೆ ಯಾಕೆಂತ ಬೇಡ. ಅವ್ರಿಗಾಗಿದೆ ಅಂದ್ರೆ ನಾವು ಬಾಯಿಂದ ಹೇಳಿದ್ರೆ ಅವ್ರಿಗೆ ಸೌಲಭ್ಯ ಸಿಗುತ್ತೆ ಅಂದ್ರೆ ನಾವು ಸ್ವಲ್ಪ ಅವ್ರಿಗೆ ಒಂದು ಮಾಹಿತಿ ಕೊಟ್ಟಿದ್ರೆ ಅದನ್ನೇ ದೊಡ್ಡ ಜ್ಞಾನ ಅವರಿಗೆ. ಸೊ ನಾವು ಮನಸ್ಥಿತಿ ಬದಲಾಯಿಸುವುದು, ಎಲ್ಲರಿಗೂ ಶ್ರವಣ ಮತ್ತು ಶ್ರವಣ ಆರೈಕೆ ಸೇವೆಯನ್ನು
ಸೌಲಭ್ಯಗೊಳಿಸೋದು, ಅಂದ್ರೆ ಸೇವೆಯನ್ನು ಅವರಿಗೆ ಸುಲಭವಾಗಿ ಸಿಗೋಂತ ನಾವು ಪ್ರೋತ್ಸಾಹ ಮಾಡೋದು. ಸೊ ಅದಕ್ಕಾಗಿ ನಾವು ಈಗಾಗಲೇ ಸರ್ ಹೇಳ್ದಂಗೆ ನಮ್ಮ ಜಿಲ್ಲೆಯಲ್ಲಿ ನಾವು 25 ಜನಕ್ಕೆ ನಾವು ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿದ್ದೀವಿ. ಅದು ಒನ್ ಆಫ್ ದ ಹೈಯೆಸ್ಟ್, ತುಂಬ ಕಾಸ್ಟ್ಲಿಯೆಸ್ಟ್ ಸರ್ಜರಿ. ಸುಮಾರು ನಮ್ಮ ಸುಮನ್ ಸರ್ ಇದ್ದಾರೆ, ಕೋರ್ ಮೇಡಮ್ ಇದ್ದಾರೆ, ಅರೌಂಡ್ 12 to 14 lakhs ಒಂದು ಸರ್ಜರಿ ಮಾಡಬೇಕಾದ್ರೆ 15 ಲಕ್ಷ ತನಕ ಖರ್ಚು ಬರುತ್ತೆ. ಸೊ ಅದೇ ನಾವು ಫ್ರೀ ಆಗಿ ಕಾಸ್ಟ್ ಮಾಡ್ತೀವಿ. ಎಲ್ಲ ಇಲ್ಲಿಂದ ಬೆಂಗಳೂರು ಹೋಗೋಷ್ಟನ ಬಟ್ ಇದು ಕ್ವಾಲಿಟಿ ಸರ್ವಿಸಸ್. ಅದಕ್ಕಾಗಿ ದಯವಿಟ್ಟು ಇದರ ಸೌಲಭ್ಯ ನಾವು ಎಲ್ಲಾನು ತಗೊಂಡ್ಬಿಟ್ಟು ಈ ತರ ನಾವು ಯಾಕೆ 0 to 5 ಮಕ್ಕಳಿಗೆ ಸ್ಟ್ರೆಸ್ ಮಾಡ್ತೀವಿ ಅಂದ್ರೆ ಆ ಏಜ್ ಅನ್ನ ಕಲಿಯೋ ಏಜ್ ಇರುತ್ತೆ. ಸಿದ್ದು BSY ಗೌಡ್ರು ಸಿಎಂ ಆದ್ರು, ದಲಿತರು ಯಾಕೆ ಆಗ್ಲಿಲ್ಲ? ಸಚಿವ HC ಮಹದೇವಪ್ಪ ಕಿಡಿಕಾರಿದಂತಹ ಪ್ರಸಂಗ ಇವತ್ತು ಜರುಗಿದೆ. ಲೋಕಸಭಾ ಚುನಾವಣೆಗೆ ಅಖಾಡ ಸಜ್ಜಾಗುತ್ತಿರುವಾಗಲೇ ರಾಜ್ಯ ರಾಜಕೀಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಪ್ರತಿಧ್ವನಿಸಿದೆ. ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಅವರು ರಾಜ್ಯ ಮಟ್ಟದ SC/ST ನೌಕರರ ಸಮಾವೇಶದಲ್ಲಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ದಲಿತರಿಗೆ ಸಿಎಂ ಆಗುವ ಅವಕಾಶ ಸಿಗಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದಂತಹ HC ಮಹದೇವಪ್ಪ ಅವರು, ನಾನು ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀತಿ ರೂಪಿಸುವ ಸ್ಥಾನದಲ್ಲಿ ಇಲ್ಲ. ದಲಿತರು ರಾಜ್ಯದಲ್ಲಿ ಒಗ್ಗಟ್ಟಾಗಿ ಪಕ್ಷಕ್ಕೆ ಮತ ನೀಡಿದ ಬಳಿಕವೂ ಪುನಃ ಸಿಎಂ ಸ್ಥಾನ ಕೊಡಿ ಎಂದು ಕೇಳುವ ಪರಿಸ್ಥಿತಿ ಇದೆ. ಮತ ನಮ್ಮದು, ಲೀಡರ್ಶಿಪ್ ಇನ್ಯಾರೋ ಬಳಿಯೋ ಇದೆ. ಇದಕ್ಕೆ ನಾವು ನಮ್ಮ ನಾಯಕತ್ವ ಬೆಳೆಸದೇ ಇರುವುದು ಕಾರಣ ಎಂದಿದ್ದಾರೆ. ಕರ್ನಾಟಕದಲ್ಲಿ ಪ್ರಭಾವಿ ದಲಿತ ನಾಯಕರಿದ್ದರೂ ಸಿಎಂ ಸ್ಥಾನ ಸಿಗಲಿಲ್ಲ. ಆದರೂ ನಮ್ಮ ಪ್ರಭಾವ ಬಳಸಿ SC, SP, TSP ಕಾಯ್ದೆ, ಮುಂಬಡ್ತಿ ಸೇರಿದಂತೆ ವಿವಿಧ ಕೆಲ ಐತಿಹಾಸಿಕ ತೀರ್ಮಾನಗಳನ್ನ ಮಾಡಿಸಿದ್ದೇವೆ. ಸಿದ್ದರಾಮಯ್ಯ, ಯಡಿಯೂರಪ್ಪ, ದೇವೇಗೌಡರು ಸಿಎಂ ಆದರು. ಆದರೆ ಡಾಕ್ಟರ್ G ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ ನಾನಾಗಲಿ ಸಿಎಂ ಆಗಲಿಲ್ಲ. ಇದು ಇವತ್ತಿನ ದೇಶದ ರಾಜಕೀಯ ಸನ್ನಿವೇಶವೆಂದು SC ಮಹದೇವಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ತುಷ್ಟೀಕರಣ ರಾಜಕಾರಣದಲ್ಲಿ ತೊಡಗಿರುವುದರಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಉತ್ತಮ ಸಮಾಜಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ದಿನಕ್ಕೊಂದು ಕೀಳು ಮಟ್ಟದ ಹೇಳಿಕೆ ನೀಡುತ್ತಿರುವುದರಿಂದ ಸಮಾಜಘಾತುಕ ಶಕ್ತಿಗಳು, ದುಷ್ಟಶಕ್ತಿಗಳು, ದೇಶ ವಿರೋಧಿ ಶಕ್ತಿಗಳು ರಾಜ್ಯದಲ್ಲಿ ತಲೆ ಎತ್ತುತ್ತಿವೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾಗಿರುವ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಹೃದಯದಂತಿರುವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಮೊಳಗಿದ್ವು. ವಿಧಿ ವಿಜ್ಞಾನ ಪ್ರಯೋಗಾಲಯ ವರದಿ ಬರುವ ಮುನ್ನಲ್ಲವೇ ಕೆಲವು ಸಚಿವರು, ಕಾಂಗ್ರೆಸ್ ಮುಖಂಡರು ಇದು ಸುಳ್ಳು ಎಂದು ಹೇಳಿಕೆ ನೀಡಿದರು. ಆದರೆ FSL ವರದಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದು ನಿಜ ಎಂದು ಸಾಬೀತಾಗಿದೆ. ಈ ಮೂವರಿಗೆ ಸಂಬಂಧಪಟ್ಟ ಪೊಲೀಸರು ಬಂಧಿಸಿದ್ದಾರೆ. ಮುಂದಿನ ವಿಚಾರಣೆ ಸಹ ನಡೆದಿದೆ. ಪಾಕ್ ಪರ ನಿಂತ ದೇಶದ್ರೋಹಿಗಳನ್ನ ಸಮರ್ಥನೆ ಮಾಡಿಕೊಂಡ ಸಚಿವರು ಮತ್ತು ಕಾಂಗ್ರೆಸ್ ಮುಖಂಡರು ಈಗೆಲ್ಲಿದ್ದೀರಿ? ನಿಮ್ಮ ಮನಸ್ಥಿತಿ ಎಂತಹ ಕೀಳು ಮಟ್ಟದ್ದು ಎಂಬುದು ಸಮಾಜಕ್ಕೆ ತೋರಿಸಿಕೊಟ್ಟಿದೆ. ಈ ಪ್ರಕರಣದ ತನಿಖೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ್ದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳಿದೆ. ಇದರ ವಿರುದ್ಧ ಪಕ್ಷ ದೇಶ ವಿರೋಧಿಗಳ ವಿರುದ್ಧ ಕಠಿಣ ಕ್ರಮಕ್ಕಾಗಿ ಬಿಜೆಪಿ ಹೋರಾಟ ನಡೆಸಿದೆ. ಪಾಕ್ ಪರ ಘೋಷಣೆ ಮೊಳಗಿದ ಪ್ರಕರಣ ಜರುಗಿದ ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ರಾಮೇಶ್ವರ್ ಕೆಫೆಯಲ್ಲಿ ಬಾಂಬ್ ಸ್ಫೋಟವಾಗಿದೆ. ಸಮಾಜಘಾತುಕ ದೇಶ ವಿರೋಧಿ ಶಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬದಲಾಗಿ ಇದನ್ನ ಲಘುವಾಗಿ ಪರಿಗಣಿಸಿದ್ದರಿಂದಲೇ ಈ ತರದ ಕೃತ್ಯಗಳು ರಾಜ್ಯದಲ್ಲಿ ಆರಂಭವಾಗಿವೆ ಎಂದರು. ಪಕ್ಷದ ಲಾಭಾರ್ಥಿ ಸಂಪರ್ಕ ಅಭಿಯಾನದ ನಿಮಿತ್ತ ಮಾಜಿ ಸಚಿವರು ಹಾಗೂ ಔರಾದ್ ಮತಕ್ಷೇತ್ರದ ಶಾಸಕರಾಗಿರುವಂತಹ ಪ್ರಭು ಚವ್ಹಾಣ್ ಅವರು ಇಂದು ಬೋಂತಿ ತಾಂಡದ ಬೂತ್ ಸಂಖ್ಯೆ 31ರಲ್ಲಿನ ಕೇಂದ್ರ ಸರ್ಕಾರದ ಫಲಾನುಭವಿಗಳ ಮನೆಗೆ ಭೇಟಿ ನೀಡಿದರು. ಪಕ್ಷದ ಮುಖಂಡರು ಹಾಗೂ ಬೂತ್ ಕಾರ್ಯಕರ್ತರ ಜೊತೆಗೂಡಿ ಲಾಭಾರ್ಥಿಗಳ ಮನೆಗೆ ತೆರಳಿದ ಶಾಸಕರು ಕರಪತ್ರಗಳನ್ನ ವಿತರಿಸಿ ಗೋಡೆಗಳಿಗೆ ಸ್ವತಃ ಭೀತಿ ಪತ್ರಗಳನ್ನ ಅಂಟಿಸಿದರು. ಕೇಂದ್ರ ಸರ್ಕಾರದ ಸೌಲಭ್ಯ ಪಡೆದಿರುವ ಬಗ್ಗೆ ವಿವರಣೆ ಪಡೆದರು. ಈ ಸಂದರ್ಭದಲ್ಲಿ ಕಿಸಾನ್ ಸನ್ಮಾನ್ ಯೋಜನೆ, ಉಜ್ವಲ್ ಯೋಜನೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಜಲಜೀವನ್ ಮಿಷನ್ ಯೋಜನೆ, ಅದೇ ರೀತಿ ಆಯುಷ್ಮಾನ್ ಭಾರತ್, ಸುಕನ್ಯಾ ಸಮೃದ್ಧಿ ಯೋಜನೆ, ಗರೀಬ ಕಲ್ಯಾಣ ಯೋಜನೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳಿಂದ ತಾವು ಲಾಭ ಪಡೆದುಕೊಂಡಿರುವುದಾಗಿ ಫಲಾನುಭವಿಗಳು ಸಂತೋಷವನ್ನ ಹಂಚಿಕೊಂಡರು. ಈ ವೇಳೆ ಮಾತನಾಡಿದ ಶಾಸಕ ಪ್ರಭು ಚವ್ಹಾಣ್, ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸರ್ಕಾರದ ಲಾಭ ದೊರೆಯಬೇಕು ಎನ್ನುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯವಾಗಿದೆ. ಅದರಂತೆ ಲಾಭಾರ್ಥಿ ಸಂಪರ್ಕ ಅಭಿಯಾನ ನಡೆಸಿ ಫಲಾನುಭವಿಗಳ ಮನೆಗೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅಭಿಪ್ರಾಯಗಳನ್ನ ಪಡೆಯುವುದು, ಮಾಹಿತಿ ಇಲ್ಲದವರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಪ್ರಭು ಚವ್ಹಾಣ್ ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಾಜಿರಾವ್ ಪಾಟೀಲ್, ಮುನ್ನಾಳ್, ರಾಮಶೆಟ್ಟಿ ಪನ್ನಾಳೆ, ಕೇರಬ ಪವಾರ್, ಡಾಕ್ಟರ್ ಉಮೇಶ್ ನಾಯಕ್, ಬಾಲಾಜಿ ನಾಯಕ್, ಡಾಕ್ಟರ್ ಬಾಲಾಜಿ, ಅಶೋಕ್ ಡೋಂಬಳೆ, ವೆಂಕಟರಾವ್ ಸಲಗಾರ್ ಸೇರಿದಂತೆ ಇತರರು ಇದ್ದರು. ಇವಾಗಿದ್ವು ಕದಂಬ ನ್ಯೂಸ್ ನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆಯ ಬುಲೆಟಿನ್ ನಲ್ಲಿ ಭೇಟಿಯಾಗೋಣ. ನಮಸ್ತೆ.